ವೀಕ್ಷಕರೇ, ತುಂಬ ಅಪರೂಪದ ಅಥವಾ ಪುಣ್ಯಕ್ಷೇತ್ರವಾದ ದತ್ತಾತ್ರೇಯ ಟೆಂಪಲ್ಗೆ, ದತ್ತಾತ್ರೇಯ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಈ ರೀತಿ ದೆವ್ವಗಳ ಆಟ ಅಲ್ಲೇನೂ ನಡೆಯಲ್ಲ, ಅದ್ರ ವೀಕ್ಷಣೆ ಮಾಡೋಣ. ಹಾಗೂ ನನ್ನ ಹಿಂದಿನ ವಿಡಿಯೋ ನೋಡಿಲ್ಲ ಅಂದರೆ ನಾನು ಕಲಬುರಗಿಗೆ ಹೇಗೆ ಬಂದೆ, ಆ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ದಯವಿಟ್ಟು ನೋಡಿ. ಧನ್ಯವಾದಗಳು. ನೋಡಿ, ನಾನಿರೋ ರೂಮ್ ಹೀಗಿದೆ. ಹೊರಟೆ ಈಗ ಟಾಯ್ಲೆಟು ಓಕೆ, ಅಷ್ಟರಲ್ಲಿ ಟಿ ವಿ, ಬೆಡ್ಡು, ಇಲ್ಲಿ ಎ ಸಿ ಇದೆ, ಹೊರಗೆ ಹಾಕ್ತಿದೆ ಟಿ ವಿ. ಹೊರಡೋ ಟೈಮ್ ಈಗ. ಬಸ್ ಸ್ಟ್ಯಾಂಡ್ ಎದುರುಗಡೆ ನಿಮ್ಗೆ ಅಚ್ಚುಕಟ್ಟಾಗಿರೋ ಒಂದು ಡೀಸೆಂಟ್ ರೆಸ್ಟೋರೆಂಟ್ ಬೇಕು ತಿನ್ನೋಕೆ, ಏನಾದರೂ ಹೋಟ್ಲು ಅಂತಂದರೆ ನೋಡಿ, ಅಲ್ಲಿ ಹೋಟೆಲ್ ಕಮಲ್ ಅಂತ ಕಾಣಿಸ್ತಾ ಇದೆ. ಬೇರೆ ಕಡೆ ಎಲ್ಲ ಸರಿ ಇರಲ್ಲ ನೋಡಿ, ಅಲ್ಲಿದೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಈ ನಮ್ಮ ಬೆಂಗಳೂರಲ್ಲಿ ದರ್ಶಿನಿಗಳಿರೋ ಥರ ಇದೆ. ಅಲ್ಲಿ ಸೈಡಲ್ಲಿ ಆ ಕಡೆ ಎಲ್ಲ ಕರೆದ್ರು ಮಾಡಿದ್ದು ನೋಡ್ತಿದ್ರೆ ಭಯ ಆಗೋಯ್ತು, ಎಲ್ಲೂ ಅಡ್ಮಿಟ್ ಆಗೋದು ಬೇಡ ಅಂತ. ಇಲ್ಲೊಂದು ಯಾವುದೋ ಹೋಟೆಲ್ ದ್ವಾರಕ ಅಂತಿದೆ, ಇದು ಸ್ವಲ್ಪ ನೋಡೋಕೆ ಓಕೆ, ಅಲ್ಲೇ ಹೋಗೋಣ. ನಮ್ಮ ಸೆಟ್ ದೋಸೆ ಬರ್ತಾ ಇದೆ ಅಂತ ಕಾಣುತ್ತೆ. ಬನ್ನಿ ಬನ್ನಿ. ದೋಸೆ, ಚಟ್ನಿ, ಸಾಗು, ಏನು ಸಾಗು ಇದು, ಹೂಕೋಸು ನೋಡೋಣ. ಚಟ್ನಿ ನಮ್ಮ ಬೆಂಗಳೂರಲ್ಲಿ ಒಂದು ದ್ವಾರಕ ಹೋಟೆಲ್ ಅಂತಿದೆ, ಅದು ದ್ವಾರಕ ಹೋಟೆಲ್ ಚಟ್ನಿ ಥರನೇ ಕಾಣುತ್ತೆ. ಟೇಸ್ಟ್ ನೋಡೋಣ, ಟೇಸ್ಟ್ ನೋಡಿ ಹೇಳ್ತೀನಿ. ವೀಕ್ಷಕರೇ, ನಮ್ಮ ಈಗ ತಾನೇ ತಿನ್ನಲ್ಲ ದ್ವಾರಕ ಹೋಟೆಲ್ ಓನರ್ ಇದ್ದಾರೆ, ಕುಮಾರ್ ಹಿರೇಮೆಟ್ ಅಂತ. ಈಗ ಹೊಸ ಓಪನ್ ಮಾಡಿದ್ದಾರೆ, ಫ್ರೆಂಡ್ಸ್ ಶೇರ್ ಮಾಡಿದ್ದೇವೆ. ಎಷ್ಟು ಯಾವಾಗ ಓಪನ್ ಮಾಡಿದ್ದು? ಈಗಾಗಲೇ 4 ಮಂತ್ ಆಯಿತು, 4 ತಿಂಗಳಾಗಿದೆ. ಫ್ರೆಂಡ್ಸ್ ಎಲ್ಲ ಸೇರ್ ಮಾಡಿದಾರಂತೆ. ಬಸ್ ಸ್ಟಾಪ್ ಎದುರುಗಡೆನೇ ಇದೆ. ಟೇಸ್ಟ್ ಮಾತ್ರ ಸೂಪರ್ ಆಗಿದೆ. ನೀವೇನಾದ್ರು ಕಲಬುರಗಿಗೆ ಬಂದು, ಈಗ ನಾನು ಗಾಣಗಾಪುರಕ್ಕೆ ಹೋಗೋದಕ್ಕೆ ಬಂದಿರೋದು, ಬಸ್ ಸ್ಟ್ಯಾಂಡ್ ಒಳಗೆ ಹೋಗ್ತೀನಿ. ನೀವೇನಾದ್ರು ಹತ್ತಿರದಲ್ಲಿ ಹೋಟ್ಲಿಗೆ ಹುಡ್ಕೊಂಡು ಊಟ ಇಲ್ಲ ಅಂತಂದರೆ ಇಲ್ಲಿ ಬಂದು ಮಾಡಿ. ನೋಡಿ, ಇಲ್ಲಿ ಅಕ್ಕವರು ಅಷ್ಟು ಎಷ್ಟು ಚೆನ್ನಾಗಿ ನಕ್ಕೊಂಡು ಸಪ್ಲೈ ಮಾಡ್ತಾರೆ, ಚೆನ್ನಾಗಿ ಸಪ್ಲೈ ಮಾಡ್ತಾರೆ. ನೋಡಿ, ಇವರು ಕಾಫಿ ಹಣ್ಣು ಅಷ್ಟೇ, ಅವರು ಹೇಳ್ತಾ ಇದ್ದಾರೆ. ಎಲ್ಲ ಚೆನ್ನಾಗಿ ನೋಡಿ, ಚೆನ್ನಾಗಿ ಮಾತಾಡ್ಸ್ಕೊಂಡು ಸಪ್ಲೈ ಮಾಡ್ತಾರೆ. ದಯವಿಟ್ಟು ಈ ಹೋಟ್ಲಿಗೆ ಬನ್ನಿ. ದ್ವಾರಕ ಹೋಟೆಲ್ ದ್ವಾರಕ. ಹಾಂ, ನೋಡಿ ಕಾಫಿ ಹಾಕ್ತಾರೆ. ಹಾಕೋಣ ಕಾಫಿ. ಮಾಲಕ್ಕು ಗುಡ್ ವರ್ಕರ್, ಏನು ಗುಡ್ ವರ್ಕರ್. ಸಾಮಾನ್ಯ ಕಾಫಿ ನೋಡೋಣ. ಇವಾಗ ಕಾಫಿ ಟೇಸ್ಟು ಸೂಪರ್. ನೋಡಿ ಕಾಫಿ ಕಪ್ ಹೆಂಗಿದೆ ನೋಡೋಣ. ಯಾವ ಸ್ಟ್ಯಾಂಡ್ ನೋಡಿ, ಕಲಬುರಗಿ ಬಸ್ ಸ್ಟ್ಯಾಂಡ್ ಹೆಂಗಿದೆ. ಜೇವರ್ಗಿ, ಶಹಾಪುರ, ಸುರಾಪುರ ಆ ಕಡೆ ಹೋಗೋ ಬಸ್ಗಳು ಇಲ್ಲಿ. ಜೇವರ್ಗಿ ಅವ್ರು ಯಾರು ಇದ್ದೀರಾ? ಪ್ಲ್ಯಾಟ್ಫಾರ್ಮ್ ನಂಬರ್ 7 ಅಂತಂದರೆ 7 ಅಂದರೆ ಅಲ್ಲಿ ಆ ಕಡೆ ಬರ್ತದೆ. ಅಲ್ಲಿ ಬನ್ನಿ, ಯಾವ್ಯಾವ ಪ್ಲ್ಯಾಟ್ಫಾರ್ಮಲ್ಲಿ ಯಾವ್ಯಾವ ಬಸ್ ಸಿಕ್ಕತ್ತೆ ಅದೆಲ್ಲ ತೋರಿಸ್ಬಿಡ್ತೀನಿ. ಈ ಕಡೆ 1ನೇ ಪ್ಲ್ಯಾಟ್ಫಾರ್ಮ್ ಬೆಂಗಳೂರು, ಬಳ್ಳಾರಿ, ಲಿಂಗಸೂರು, ಸಿಂಗನೂರು, ಕೊಪ್ಪಳ, ಸುರ್ಪುರ್, ತಾಳ್ಕೋಟೆ, ಮುಡಿಬಿಹಾಲ್ ಅಂತ ಎಲ್ಲ ಕೆಂಪಸ್ಗಳು ಬೇಕು. ಪ್ಲ್ಯಾಟ್ಫಾರ್ಮ್ 2 ಹೊಸಕೋಟೆ, ಶಿವಮೊಗ್ಗ, ಆ ಕಡೆ ಧರ್ಮಸ್ಥಳ, ದಾವಣಗೆರೆ, ರಾಯಚೂರು, ದೇವದುರ್ಗ. ಪ್ಲ್ಯಾಟ್ಫಾರ್ಮ್ 2A ಇದೆ, ದಾಂಡೇಲಿ, ಕಾರವಾರ, ಮೈಸೂರು, ಮಂತ್ರಾಲಯ ಕಡೆ, ಕುರ್ನೂರು, ಹಿರೂರು, ಮೈವಾಳ, ಬಂದ್ವಿ. ಪ್ಲ್ಯಾಟ್ಫಾರ್ಮ್ 3 ಬೆಳಗಾವಿ, ವಿಜಯಪುರ, ಮೀರಜ್, ಜೇವರ್ಗಿ, ನಿಲೋಬಿ, ಉಡುಪಿ, ಭಟ್ಕಲ್. ಪ್ಲ್ಯಾಟ್ಫಾರ್ಮ್ 4 ಬೀದರು, ಮನೆಕನಹಳ್ಳಿ, ಜಹೀರಾಬಾದ್, ಹೈದ್ರಾಬಾದ್ ಇದೆ, ನಾಂದೇಡು. ಪ್ಲ್ಯಾಟ್ಫಾರ್ಮ್ 5 ಬಸವ ಕಲ್ಯಾಣ, ಮುಡಾವಿ, ಡೊಂಗರ್ಗಾಂವ್, ಕಮಲಾಪುರ. ಪ್ಲ್ಯಾಟ್ಫಾರ್ಮ್ 6 ಕಲ್ಗಿ, ಸುಳೆಪೇಟ್, ಹೈದ್ರಾಬಾದ್ ಅಗೇನು. ಪ್ಲ್ಯಾಟ್ಫಾರ್ಮ್ 6 ನೀಲೂರು, ಗರೂರು, ಹವನೂರು. ಹಂಗಾರೆ 7 ಈ ಕಡೆ ಹೋಗ್ಬೇಕು ಕರೆಕ್ಟ್. ಹಾಂ, ಕಾಣಿಸ್ತಾ ಇದೆಯಲ್ಲ 7, 8 ಎಲ್ಲ.
8 ಕಾಣಿಸ್ತಾ ಇದೆ, 8, 9, 7 ಇದಿರಬೇಕು. ಇಲ್ಲಪ್ಪ 7 ಕಾಣಿಸ್ತಾ ಇಲ್ಲ, 7ನ ಎಗರಿಸ್ಬಿಟ್ಟವ್ರ. ಹಾಂ ಇದೆ 7. ಹಾಂ ಇದೆಯಲ್ಲ, ಗಾಣಗಾಪುರ್, ಬಸನಗಢ, ಸಗನೂರ್, ಕರಬೋಸಗ, ದುಧಾನಿ. ಈ ಬಸ್ಸೇ ಕಾಣ್ತಾ ಇಲ್ಲ. ಹೋಗಲ್ಲ, ಯಾರಕ್ಕಾರ ಕೇಳಬೇಕಷ್ಟ. ಸರ್ ಗಾಣಗಾಪುರ್ ಬಸ್ ಬರುತ್ತಾ? ಗಂಗಾಪುರ ಇಲ್ಲೇ ಬರ್ತದೆ. ಇಲ್ಲೇ ಬರುತ್ತಾ? 7 ಇಲ್ಲೇ ಇಲ್ಲಿ ಬರ್ತದಾ? ಎ ಟಿ ಎಮ್ ಅಲ್ಲಿ ಆ ಕ್ರಾಸ್ ಇದೆ, ಅಲ್ಲಿ ಅಲ್ಲಿದೆಯಾ? ಓಕೆ ಸರಿ ಸರ್, ಥ್ಯಾಂಕ್ಸ್. ATM ಅಲ್ಲಿದೆ ಅಂತ ಸ್ವಲ್ಪ ಕ್ಯಾಶ್ ತಗೋಬೇಕು. ಗಣಗಾಪುರದ ಟಿಕೆಟಿನ ಮೊತ್ತ 50 ರೂಪಾಯಿ. ಕಲಬುರಗಿಯಿಂದ ಗಣಗಾಪುರ. ಕೊಡ್ತಾ ಇದೆ ಬಸ್ ಗಣಗಾಪುರಕ್ಕೆ. ಹಾಂ ತೆಗೀರಿ ಎಲ್ಲರೂ ಆಧಾರ್ ಕಾರ್ಡ್. ಎಷ್ಟಾಗುತ್ತೆ ಸರ್ ಅದು ಗಣಗಾಪುರಿಗೆ? 1 ಗಂಟೆನಾ? 50 ನಿಮಿಷ ಅಂದ್ಕೊಂಡು 50 ನಿಮಿಷ 50 ನಿಮಿಷ. 51 ರೂಪಾಯಿ ಕೊಟ್ಟು ಕಲಬುರ್ಗಿಲಿ ಇಳಿದು ಗಣಗಾಪುರ ಬಸ್ ಸ್ಟಾಪಿಗೆ ಬಂದಿದ್ದೀನಿ. ಇಲ್ಲಿಂದ ಆಟೋ ಹತ್ಕೊಂಡು ಅಮರ್ಜ, ಆಮೇಲೆ ಭೀಮಾ ಸಂಗಮಕ್ಕೆ ಹೋಗಬೇಕು. ಬನ್ನಿ, ಆಟೋ ಎಷ್ಟಾಗುತ್ತೆ ಕೇಳೋಣ. ಕ್ಯಾಮ್ರಾ ಸಂಗಮಕ್ಕೆ ಎಲ್ಲ ಆಟೋ ಸಿಗುತ್ತೆ? ಹಬ್ಬ ನಾನು ಕೂತ್ಕೊಳ್ಳಿ ಹೊಂಟಿದ್ದೆ ಸರ್. ಎಲ್ಲ ವಿಡಿಯೋ ಮಾಡ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಆಟೋಗಳನ್ನ ಹಾಕೊಂಡಿದ್ದಾರೆ. ಭೀಮಾ ಅಮರ್ಜ ಸಂಗಮ ಭಕ್ತಿ ಸ್ಥಾನ, ಶ್ರೀ ನಿರ್ಗುಣ ಮಠ ಪಾದುಕಾ ದೇವಸ್ಥಾನ ಕರ್ಮಸ್ಥಾನ, ಶ್ರೀ ಕಲ್ಲೇಶ್ವರ ಮತ್ತು ಶ್ರೀ ಶನೇಶ್ವರ ದೇವಸ್ಥಾನ ಮುಕ್ತಿ ಸ್ಥಾನ. ಈ ಮೂರು ಸ್ಥಳಗಳ ದರ್ಶನ ಮಾಡಿದರೆ ಗಾಣಗಾಪುರ ಯಾತ್ರಾ ಪೂರ್ಣಗೊಳ್ಳುವುದು. ವೀಕ್ಷಕರೇ, ಈಗ ಸಂಗಮದ ಹತ್ರ ಹೋಗೋಣ. ಅಮರ್ಜಾಕ್ ಭೀಮಾ ನದಿ ಸಂಗಮದ ಹತ್ರ. ಫಸ್ಟ್ ಇಲ್ಲೋಗಿ ಸ್ನಾನ ಮಾಡಬೇಕು. ಸ್ನಾನ ಮಾಡಿರೋರು ಮುಖ ತೊಳ್ಕೊಂಡು ಕಾಲು ತೊಳ್ಕೊಂಡು ಹೋಗ್ಬೋದು. ಈ ನದಿನಲ್ಲಿ ಸ್ನಾನ ಮಾಡಿದ್ರೆ ಎಲ್ಲ ಪಾಪಗಳು ಹೋಗುತ್ತೆ ಅಂತಾರೆ. ಇಷ್ಟು ಪವಿತ್ರವಾದ ನದಿ. ನೀರಿನ ಆಳದಲ್ಲಿ ಹೋಗ್ಬಾರ್ದು ಅಂತಾರೆ. ಸ್ನಾನ ಮಾಡ್ತಾರಂತೆ. ಬಟ್ಟೆ ಇಲ್ಲೇ ಬಿಟ್ಟಿದ್ದಾರೆ. ಜನಗಳು ಬಹಳ ಈ ರೀತಿ ನೋಡ್ಕೊಳ್ತಾ ಇದ್ದಾರೆ ನದಿನ. ಹಾಗೂ ನಿಮ್ಮ ಸಾಮಾನುಗಳನ್ನು ಜೋಪಾನವಾಗಿಟ್ಟುಕೊಳ್ಳಬೇಕು. ವೀಕ್ಷಕರೇ, ಈ ಜಾಗದಲ್ಲಿ 23 ವರ್ಷ ತಪಸ್ಸು ಮಾಡಿದ್ದಾರಂತೆ ದತ್ತಾತ್ರೇಯ ಅವರು. ವೀಕ್ಷಕರೇ ನೋಡಿ, ಅಲ್ಲಿ ನೀವು ಸಂಗಮೇಶ್ವರ ದರ್ಶನ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಮುಂದೆ ಬಂದರೆ ಭಸ್ಮಗುಡ್ಡ ಅಂತಿದೆ. ಇಲ್ಲಿ ಹೋಗಬೇಕು. ಈ ಜಾಗದಲ್ಲಿ ಪರಶುರಾಮ ತಪಸ್ಸು ಮಾಡಿದ್ದು ಅಂತಾರೆ. ಅದಕ್ಕೋಸ್ಕರ ಅಲ್ಲಿ ಭಸ್ಮ ಇದೆ ಅಂತ. ಆ ಭಸ್ಮನ ಮೈಗೆ ಹಚ್ಕೊಂಡ್ರೆ ಯಾವುದೇ ರೀತಿ ರೋಗ ಇದ್ದರೆ ಅದೆಲ್ಲ ವಾಸಿ ಆಗುತ್ತೆ ಅಂತ. ಬನ್ನಿ ಅಲ್ಲೋಗಿ ನೋಡೋಣ. ಜನ ಇಲ್ಲಿಂದ ಕೆಲವರು ತೊಗೊಂಡು ಹೋಗ್ತಾರೆ ಅಲ್ಲಿರೋ ಮಣ್ಣನ್ನು. ಯಾರ್ಯಾರು ಬರೋಕ್ಕಾಗಲಿಲ್ಲ ಮೈಗೆ ಹಚ್ಚೋದಕ್ಕೆ, ಬೇರೆಯವ್ರಿಗೆ ಪೇಷಂಟ್ಸ್ಗಳಿದ್ರೆ. ನೋಡಿ ಇಲ್ಲೇ ಭಸ್ಮಗುಡ್ಡ ಅಂತ. ಇವರೆಲ್ಲ ಇಲ್ಲೇ ವಾಸ ಮಾಡ್ತಿರೋದು. ನೋಡಿ ಇದೆ ಪರಶುರಾಮ ಯಜ್ಞ ಮಾಡಿದ್ದ ಸ್ಥಳ. ಎಷ್ಟೋ ಜನ ತಗೊತಾರೆ.
ನೋಡಿ ಭಸ್ಮಗುಡ್ಡ, ಭಸ್ಮ ಭೂಮಿ. ಇದ್ರ ಚರಿತ್ರೆ ಏನು ಯಜಮಾನ್ರೆ? ಇದು ಇಲ್ಲಿ ಈ ಕಡೆ ಪರಶುರಾಮ, ಈ ಕಡೆ ನರಸಿಂಹ ಸರಸ್ವತಿಯವರು. ಹಾಂ, ಅವರು ಇಲ್ಲಿ ಬಂದಿದ್ದರು. ಅವರು ನರಸಿಂಹ ಸರಸ್ವತಿಯವರು ದತ್ತಂದು 2ನೇ ಅವತಾರು. ಅವ್ರ ನಮ್ಮ ಗಿಡಬುಡಕೆ ಅವರು 23 ವರ್ಷ ತಪಸ್ಸೆ ಮಾಡಿದರು. ಆ ಸಂದರ್ಭದಲ್ಲಿ ನಡುವಿನ 23 ವರ್ಷಗಳ ನಡುಗಡೆ ಪರಶುರಾಮ ಇಲ್ಲಿ ಬಂದಿದ್ದರು. ಬಂದ್ಮೇಲೆ ಅವರಿಬ್ಬರು ಕೂಡಿ ಇಲ್ಲಿ ಇದಕ್ಕೆ ಇಲ್ಲಿ ಯಜ್ಞ ಹೋಮ ಮಾಡಿದರು. ಇದಕ್ಕೆ ಭಸ್ಮ ಗುಡ್ಡ ಅಂತಾರ. ಇದ್ರ ಮೇಲೆ ಅವರು ಕುಂತು ಪೂಜೆ ಮಾಡೋದ್ರಿಂದ ಇಲ್ಲಿ ಇರತಕ್ಕಂಥ ಮಣ್ಣಿಗೆ ಭಸ್ಮ ಅಂತಾರೆ. ಯಾವುದು ಭೂತು ಪ್ರೇತು ಇವೆಲ್ಲ ದೂರ ಆಗಬೇಕು, ಸರಿಬೇಕಂತ ಹೇಳಿ ಇಲ್ಲಿದ ಮಣ್ಣು ಹಚ್ಕೊಂಡ್ಕೊಂಡು ಭಸ್ಮ ಅಂತೇಳಿ 3 ಸುತ್ತ ಹೊಡೆದ್ರೆ ಮನೆ ಅವ್ರ ಹಿಂದ್ಗಡೆ ಆತ್ಮ ಮನೆಯಲ್ಲಿದ್ದ ಭೂತು ಪ್ರೇತುಗಳು ಎಲ್ಲ ಹೊರಗಡೆ ಬರ್ತಾವೆ. ಹೌದಾ? ಬಂದು ಕೂಡಲೇ ಇವರು 11 ದಿವಸ ಅಷ್ಟು ತೀರ್ಥ ಮಾಡಬೇಕು, ಪಾರಾಯಣ ಓದಬೇಕು, ಗುರುಚರಿತ್ರೆ ಓದಬೇಕು. ಅದರಿಂದ ದೂರ ಸರಿತದೆ. ಯಾವೇ ಭೂತು ಪ್ರೇತಗಳು ಇದ್ದಂದ್ರೆ ಇಷ್ಟೆಲ್ಲ ಅಷ್ಟು ತೀರ್ಥ ಮಾಡೋದ್ರಿಂದ ಅವು ಬಿಟ್ಗಡೆ ಹೋಗ್ಬಿಡ್ತಾವ ಮನುಷ್ಯ. ಈ ಮಠ ಮಂತ್ರ ಏನಾರ ಮಾಡಿಸಿದ್ರೆ ಏನು ಮಾಡಿಸಿತ್ತಂದ್ರೆ ಅದರಲ್ಲಿ ದೋಷ ಇರುತ್ತೆ. ಇಲ್ಲಿ ಪರಶುರಾಮ ತಪಸ್ಸರೆ ಮಾಡಿ ಜಾಗ ಇದೆ, ಇಲ್ಲಿ ಎಲ್ಲ ದೋಷ ಹೋಗುತ್ತೆ. ಭಸ್ಮನ್ ಮೈ ಅದಕ್ಕೆ ಎಷ್ಟೋ ಜನ ತೊಗೊಂಡೋಗ್ತಾರೆ ಮನೆಗೆ, ತೊಗೊಂಡೋಗ್ತಾರೆ ಮನೆಯಲ್ಲಿ ದೇವರ ಹತ್ರ ಇಡ್ತಾರೆ. ನಾನು ಮಾಡ್ಕೊಳ್ಳಿ ದತ್ತಗುರು ಅಂತೇಳಿ ಅದು ಹಚ್ಕೊಂಡು ದತ್ತಗುರು ಅಂತ ಹಚ್ಕೋತಾರೆ. ಯಾವ ವಿಘ್ನಗಳು ಬರಬಾರ್ದು, ಯಾವ್ದು ಹಸರು ಆಗ್ಬಾರ್ದು, ಕೆಟ್ಟದಾಗಬಾರ್ದು, ನಮಗಂತೆ ಒಳ್ಳೇದಾಗಬೇಕಂತೆ ಆ ಭಾವನೆಯಿಂದ ಅವರು ಅದು ಹಚ್ಕೊಳ್ತಾರೆ. ಪರಶುರಾಮ ಮಹಾರಾಜರೇ ಇಲ್ಲಿ ತಪಸ್ಸರೆ ಮಾಡಿದ್ದಾರೆ ಸರ್. ವೀಕ್ಷಕರೇ, ಭಸ್ಮ ಗುಡ್ಡ ಮುಗಿಸ್ಕೊಂಡು ಬರ್ತಾ ಇದ್ಬೇಕಾರೆ ಈಗ ಮಾತಾಡಿದ್ರಲ್ಲ ಪಾಪ ಅವರು ನನಗೆ ಭಸ್ಮ ಅವರೇ ಫಿಲ್ಟ್ರ್ ಮಾಡಿಕೊಟ್ರು, ಜಾಡಿ ಹಿಡಿದು ತೊಗೊಳ್ಳಿ ಒಳ್ಳೇದಾಗತ್ತೆ ಅಂತ. ಈಗ ಅಶ್ವತ್ಥ ಮರ ಹತ್ರ ಹೋಗ್ತಾ ಇದ್ದೀನಿ. ಸುತ್ತಲೂ ಕೂತ್ಕೊಂಡು ಪಾರಾಯಣ ಮಾಡ್ತಾ ಇರ್ತಾರೆ, ಇಲ್ಲೇ ಮುಂದೆ ಇದೆ. ಓಕೆ ವೀಕ್ಷಕರೇ, ಇವಾಗ ನಿಮ್ಮನ್ನ ಅವಂದಬರ ವೃಕ್ಷದ ಹತ್ರ ಕರ್ಕೊಂಡ್ಬಂದಿದ್ದೀನಿ. ಇಲ್ಲಿ ಒಳಗೋಗೋಣ. ಒಳಗಡೆ ಎಲ್ಲರೂ ಕೂತ್ಕೊಂಡು ಪಾರಾಯಣ ಮಾಡ್ತಾ ಇರ್ತಾರೆ ನೋಡಿ. ಅವಂದಬರ ವೃಕ್ಷ. ಅವಂದಬರ ವೃಕ್ಷ. ದೇವಸ್ಥಾನಕ್ಕೆ ಈ ರೀತಿ ಇದೆ ದಾರಿ. ಸಂಗಮೆಲ್ಲ ನೋಡ್ಕೊಂಡ್ಬಂದು ಇವಾಗ ದೇವಸ್ಥಾನ ಒಳಗೆ ಹೋಗ್ತಾ ಇದ್ದೀವಿ. ಬರ್ತಾ ಇದ್ದಾರೆ ಗುಲ್ಬರ್ಗ ಪ್ರಜೆಗಳು, ನಾಯಕರು, ಮುಂದಿನ ನಾಯಕರುಗಳು. ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡ್ರು. ಹಾಂ ಬನ್ನಿ ಹೋಣ. ಭಾಳ ದೊಡ್ಡ ಸಂತೆನೇ ಇದಿಲ್ಲ, ಏನು ಬೇಕೆಲ್ಲ ತಗೊಳಕ್ಕೆ. ಮೊದಲು ಈ ದೇವಸ್ಥಾನದಲ್ಲಿ ದೇವ್ರ ದರ್ಶನ ಒಂದು ಕನಕನ ಕಿಂಡಿ ಥರ ಏನಿದೆ ಅದರ ಕಿಂಡಿಯಿಂದ ನೋಡಬೇಕಾಗಿತ್ತು. ಈಗ ಅದನ್ನು ತೆಗೆದಾಕಿ ಒಂದು ಡೋರೆ ಮಾಡಿದ್ದಾರೆ, ಬಾಗಿಲು ಮೂಲಕ ದೇವ್ರ ದರ್ಶನ ಮಾಡ್ಕೋಬೋದು. ವೀಕ್ಷಕರೇ, ಈ ದೇವಸ್ಥಾನದಲ್ಲಿ ಯಾರು ಈ ದೆವ್ವಗಳ ಕಾಟ ಭೂತಗಳ ಕಾಟದಿಂದ ಸಫರ್ ಮಾಡ್ತಾ ಇರ್ತಾರೆ ಅವ್ರಿಗೆ ಪರಿಹಾರ ಸಿಗುತ್ತೆ. ಅಂದರೆ ದೆವ್ವಗಳು ಬಿಟ್ಕೊಂಡಿರ್ತಾವಲ್ಲ ಅವು ಈ ದೇವಸ್ಥಾನದೊಳಗೆ ಅವ್ರು ಬಂದಾಗ ದೇವರಿಗೆ ಮುಖಾಮುಖಿ ಆಗುತ್ತೆ. ಅದರಲ್ಲೂ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ತುಂಬ ಜನ ಬರ್ತಾರೆ. ಅಲ್ಲಿ ಏನು ಕಟ್ಟಿದ್ದಾರೆ ಕಂಬಿಗಳು, ಅದ್ರ ಮೇಲೆ ದುಷ್ಟಶಕ್ತಿಗಳು ನಿಂತ್ಕೊಂಡು ಕೂಗಾಡೋದು ಕಿರ್ಚಾಡೋದನ್ನ ನಾವು ನೋಡ್ಬೋದು. ನೋಡಿ ಅಲ್ಲಿ ನಿಂತಿದ್ದಾರಲ್ಲ ಒಂದು ಇದ್ರ ಮೇಲೆ, ಕಂಬಿ ಮೇಲೆ. ಅಂದರೆ ಇಲ್ಲಿ ಪಾರಾಯಣ ಮಾಡೋದ್ರಿಂದ ದೆವ್ವ ಭೂತಗಳ ಕಾಟ ತೊಲಗೋಗುತ್ತೆ ಅನ್ನೋದೊಂದು ನಂಬಿಕೆ. ಇಲ್ಲಿ ನೋಡಿ, ದತ್ತ ಗುರುವಿನ ಏಕೈಕ ಮಂತ್ರವೆಂದರೆ ಸ್ವಚ್ಛತೆ ವ್ಯವಸ್ಥೆ ಅಂತ. ಒಳಗೆ ದೇವಸ್ಥಾನದೊಳಗೆ ಯಾವ ರೀತಿ ಗಲೀಜು ಮಾಡಿದ್ದಾರೆ ಅಂತ ನಂಬಕ್ಕೆ ಆಗಲಿಲ್ಲ. ಓಕೆ ವೀಕ್ಷಕರೇ, ಇವರಿಗೆಲ್ಲ ಥ್ಯಾಂಕ್ಸ್ ಹೇಳಲೇಬೇಕು. ಯಾಕಂದರೆ ಎಲ್ಲ ಸೆಕೆಂಡ್ PUC ಓದ್ತಾರೋ ಯಂಗ್ಸ್ಟರ್ಸ್ ಗುಲ್ಬರ್ಗಾಯಿಂದ 4 ಅವರ್ ತಗೋತಾ ಇದ್ದಿದ್ದು ದರ್ಶನ 10 ನಿಮಿಷದಲ್ಲಿ ಮಾಡಿಸಿದ್ರು ಅವ್ರ ಕಡೆ ಪರಿಚಯದವ್ರ ಸಹಾಯದಿಂದ. ಥ್ಯಾಂಕ್ ಯು ಸೋ ಮಚ್ ಸ್ವರೂಪ್ ಆ್ಯಂಡ್ ಗ್ಯಾಂಗ್. ವೀಕ್ಷಕರೇ, ಇಷ್ಟು ತೋರಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇಲ್ಲಿ ನನ್ನ ಮುಂದಿನ ಭೇಟಿ ನಿಮ್ಮ ಜೊತೆ ಶ್ರೀ ಶರಣ ಬಸವೇಶ್ವರ ದೇವಸ್ಥಾನದಲ್ಲಿ, ಕಲಬುರಗಿಯಲ್ಲಿರೋ ಶರಣ ಬಸವೇಶ್ವರ ದೇವಸ್ಥಾನ. ಧನ್ಯವಾದ.